ಇವತ್ತು ಸಾಯಂಕಾಲ ಸುಮಾರು 4-4:15 ಮಧ್ಯ ಮೀನಾಕ್ಷಿ ಚೌಕಲ್ಲಿ ಈ ಮನೆಯಲ್ಲಿ ಒಂದು ವಯಸ್ಸದು ಮತ್ತೊಂದು ಮರ್ಡರ್ ಆಗಿದೆ. ಒಬ್ಬ ಹೆಸರು ವಿನಯ್ ಮಾಧವ್ ನಾಯಕ್, ಅವರು 65 ವರ್ಷ, ರಿಟೈರ್ಡ್ ಲೆಕ್ಚರರ್. ಮೊದಲೇ CK ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡ್ತಾಯಿದ್ರು. ಈಗ 2-3 ವರ್ಷದಿಂದ ಮನೇಲಿ ಇರ್ತಿದ್ರು. ಸಾಯಂಕಾಲ ಇವರು ಹೆಂಡತಿ ಮತ್ತು ಮಗಳು ATM ಹತ್ತಿರ ಹೋಗಿದಾಗ ಮನೆಯಲ್ಲಿ ಇವರು ಒಬ್ಬರು ಇದ್ದರು. ಬಂದಾಗ ನೋಡಿದಾಗ ಯಾರೊಬ್ಬ ಅವನಿಗೆ ಕೊಲೆ ಮಾಡಿದ್ದಾರೆ, ಹಲ್ಲೆ ಮಾಡಿ. ಸೊ ಈಗ ನಾವು ಕೆಲವೇ ಪರಿಶೀಲನೆ ಮಾಡಿದ್ದೀವಿ ಮತ್ತು ಈ ಸಂದರ್ಭದಲ್ಲಿ ಗಾಂಧಿ ಚೌಕಲ್ಲಿ ಕೇಸ್ ದಾಖಲು ಮಾಡಿ ಮುಂದಿನ ತನಿಖೆ. ಯಾವ ರೀತಿ ಕೊಲೆ ಆಗಿದೆ ಸರ್? ಶಾರ್ಪ್ ವೆಪನ್ನಿಂದ ಹಲ್ಲೆ ಮಾಡಿದ್ದಾರೆ. ಈಗ ಪೋಸ್ಟ್ ಮಾರ್ಟಮ್ ಮಾಡುವಾಗ ಗೊತ್ತಾಗದೆ ಎಕ್ಸಾಕ್ಟ್ಲಿ ಇಂಜುರಿ ಹೇಗೆ ಆಗಿದೆ ಮತ್ತು ಎಲ್ಲಿ ಆಗಿದೆ. ಕತ್ತಿಗೆ ಹೊಡೆದಿದ್ದಾರೆ. ಈಗ ಪ್ರೈಮರಿ ಫೇಸ್ ಇದು ಕತ್ತಿಗೆ ಹೊಡೆದಿರೋ ಅಂತ ಅನಿಸ್ತಾ ಇದೆ. ಬಟ್ ಆದರೆ ಪೋಸ್ಟ್ ಮಾರ್ಟಮ್ ನಂತರ ಕ್ಲಿಯರ್ ಕಟ್ ಇಂಜುರಿ ಎಲ್ಲೆಲ್ಲಿ ಆಗಿದೆ ಮತ್ತು ಹೇಗೆ ಆಗಿದೆ ಗೊತ್ತಾಗ್ತದೆ. ಈಗ ಮತ್ತು ಮುಂದಿನ ಏನೇನು ಸಾಕ್ಷಿ ಇದೆ ಅದು ಕೂಡ ಪರೀಕ್ಷೆ ಮಾಡ್ತೇವೆ. सर अकेले थे क्या ज़्यादा थे लोग? घर में अकेले थे वो? मैं आरोपी हूँ. ಇದು ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ ಗೊತ್ತಾಗ್ತದೆ. ಒಬ್ಬರೇ ಮಾಡಿದ್ದಾರೆ ಅಥವಾ 2-3 ಸೇರಿ ಮಾಡಿದ್ದಾರೆ. ಇದು ಡ್ಯೂರಿಂಗ್ ಪೋಸ್ಟ್ ಇನ್ವೆಸ್ಟಿಗೇಷನ್. ಮನೆಯವರು ಹೊರಗೆ ಬಂದ ಮೇಲೆ ಗೊತ್ತಾಗಿದೆ ಸರ್ ಪ್ರಕರಣ. ಹೌದು ಬಂದಾಗ ಅವರು ಗೈಡ್ ಮೇಲೆ ಒಂದು ಮುಚ್ಚಿದ ಕಂಡೀಷನಲ್ಲಿದ್ದರು. ಆವಾಗ ಚೆಕ್ ಮಾಡಿದಾಗ ಮುಸ್ಲಿಂ ಮೇಲೆ ರಕ್ತ ಮತ್ತು ಅವ್ರನ್ನ ಏನು ಮೂವ್ಮೆಂಟ್ ಇರಲಿಲ್ಲ. ಆವಾಗ ಗೊತ್ತಾಯಿತು ಮರ್ಡರ್ ಆಗಿದೆ. ಇಮಿಡಿಯೇಟ್ಲಿ ಅವರು ಸ್ಥಳೀಯ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ನಾವು ಈಗ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತೇವೆ. ಅವ್ರೇನು ಸಸ್ಪೆಕ್ಟ್ ಮಾಡಿದ್ದಾರೆ? ಇನ್ನೂ ನಾವು ಎಲ್ಲ ಡೀಟೇಲ್ಸ್ ತಗೊಳ್ತಾ ಇದ್ದೀವಿ. ಯಾಕಂದರೆ ಇಟ್ ವಿಲ್ ಬಿ ಮ್ಯಾಚುರ್ ಟು ಸೇ ರೈಟ್ ನೌ ಎನಿಥಿಂಗ್. ಸೊ ಡ್ಯೂರಿಂಗ್ ಕೋರ್ಸ್ ಇನ್ವೆಸ್ಟಿಗೇಷನ್ ಕೂಡ ಗೋಲ್ಡ್ ಏನು ಮಿಸ್ ಆಗಿದೆ? ಗೋಲ್ಡ್ ಕ್ಯಾಶ್ ಸದ್ಯಕ್ಕೆ ಫ್ಯಾಮಿಲಿ ಮೆಂಬರ್ಸ್ ವगैरह ಏನೂ ಮಿಸ್ ಆಗಿಲ್ಲ. ಆದರೆ ಇವರು ಈಗ तो जैसा कि आपने जिला पुलिस वरिष्ठ अधिकारी अनुपम अग्रवाल जी से मीडिया के ज़रिए जानकारी दे रहे थे कि विनय मधुवन नायक यानी टीवी के मैकेनिक थे, 65 साल एक बूढ़े व्यक्ति जो घर में परिवार वाले ATM में पैसा निकालने गए थे। जब 4:30 बजे का वक्त बताया जा रहा है। घर में कोई ना होने के कारण अकेले रहे 65 साल विनय नायक को तेज़धार हथियार से मारकर कत्ल किया गया है। ये बीजापुर में दूसरी वारदात है। कल भी इसी तरह से एक्साइज विभाग जहां पर गोल गुम्बद के पीछे भी ऐसी ही एक वारदात अंजाम दी गई थी। बीजापुर में आए दिन इन कत्लों के मामलों से एक खौफ, एक ये हरासा का माहौल पैदा हुआ है। ये एरिया मीनाक्षी चौक, बिल्कुल मीनाक्षी चौक से करीब ये श्री राम विद्या निकेतन कन्नड़ प्राथमिक शाला, इसके अपोजिट ये मकान है जहां पर ये हत्या की वारदात अंजाम दी गई है। अधिक SP साहब ने कहा है कि पोस्टमार्टम के बाद ही पूरी सच्चाई सामने आएगी, तो हम तब तक इंतज़ार करेंगे। मैं आबिद हुसैन शेख, कैमरामैन रऊफ के साथ, B न्यूज़ नेशन बीजापुर।